ನಮಸ್ಕಾರ ಕರುನಾಡು, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಒಂದು ಇಂಪಾರ್ಟೆಂಟ್ ಐಟಮ್ ಬಗ್ಗೆ. ಅಂದರೆ ಇವಾಗ ನಮಗೆ ರೈಡಿಂಗಿಗೆ ಸಂಬಂಧಪಟ್ಟಿರೋಂಥ ಒಂದು ಐಟಮ್ ಬಗ್ಗೆ. ಇವಾಗ ನಾವು ರೈಡಿಂಗಲ್ಲಿ ನಮಗೆ ಹೆಲ್ಮೆಟ್ ಎಷ್ಟು ಇಂಪಾರ್ಟೆಂಟು, ಹಾಗೆ ನಮಗೆ ಸೇಫ್ಟಿ ಗೇರ್ಸಲ್ಲಿ ನಮಗೆ ರೈಡಿಂಗ್ ಬೂಟ್ಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಒಂದು ವಿಡಿಯೋ ಹಾಕ್ತೀನಿ, ನೋಡಿ ಅದನ್ನು. ಆ ವಿಡಿಯೋ ನೋಡಿಬಿಟ್ಟು ಆನಂತರ ಮಾತಾಡೋಣ. ನೋಡಿದ್ರಲ್ಲ, ಇವಾಗ ಇನ್ ಕೇಸ್ ಏನಾದರೂ ಒಂದು ಸ್ಮಾಲ್ ಏನಾದ್ರು ಆಕ್ಸಿಡೆಂಟ್ ಆಯಿತು ಅಂದರೆ ಫಸ್ಟು ಹೊಡೆತ ಬೀಳೋದೆ ನಮ್ಮ ಕಾಲಿಗೆ. ಸೊ ಇದಕ್ಕೆ ನಮಗೆ ಫಸ್ಟ್ ಇಂಪಾರ್ಟೆನ್ಸ್ ಬರೋದು ನಮ್ಮದು ಒಂದು ರೈಡಿಂಗ್ ಬೂಟ್ಸ್ ಬಗ್ಗೆ. ರೈಡಿಂಗ್ ಬೂಟ್ಸ್ ಅಂದ ತಕ್ಷಣ ಜನರ ತಲೆ ಬರೋದು ತುಂಬ ಕಾಸ್ಟ್ಲಿ ಇರುತ್ತೆ, 5 to 8K ಮೇಲ್ಗಡೆ ಇರುತ್ತೆ, ಅಫೋರ್ಡ್ ಮಾಡ್ಕೊಳ್ಳಿಕ್ಕಾಗಲ್ಲ, ಈ ಥರ ಒಂದು ಆಲೋಚನೆ ಬರುತ್ತೆ. ಫಸ್ಟು ನನಗೂ ಇದ್ದಿದ್ದು ಹಾಗೇ ಇತ್ತು. ಅದಕ್ಕೆ ನಾನು ನಿಮಗೆ ಒಂದು ಬಜೆಟ್ ಫ್ರೆಂಡ್ಲಿ ಒಂದು ರೈಡಿಂಗ್ ಬೂಟ್ನ ಹೇಳ್ತಾ ಇದ್ದೀನಿ. ಅಂದರೆ ನಾನು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ಚೆನ್ನಾಗಿದೆ, ಅದನ್ನು ನಿಮಗೆ ತೋರಿಸ್ತೀನಿ ಯಾವುದು ಅಂತ. ಗೋ ಇಲೈಟಿಯವರ ರೈಡಿಂಗ್ ಬೂಟ್ಸ್. ಇದು ಬಂದುಬಿಟ್ಟು ಫುಲ್ ಲೆದರ್ ಬರುತ್ತೆ. ಆನಂತರ ನಿಮಗೆ ಇಲ್ಲಿ ಟಾಯ್ ಪ್ರೊಟೆಕ್ಷನ್ನಲ್ಲಿ ಸ್ಟೀಲ್ ಬರುತ್ತೆ. ಇಲ್ಲಿ ಸ್ಟೀಲ್ ಬರೋದ್ರಿಂದ ನಿಮ್ಮ ರೈಡಿಂಗಲ್ಲಿ ನಿಮ್ಮ ಕಾಲಿಗೆ ಒಳ್ಳೆ ಸೇಫ್ಟಿ ಬರುತ್ತೆ. ನೋಡಿ, ಫುಲ್ ಹಾರ್ಡ್ ಇದೆ. ಓಕೆನಾ? ಸ್ಟೀಲ್ ಬರೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ. ಆನಂತರ ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆಂಟ್ ಇರುತ್ತೆ, ನಿಮಗೆ ರೈನಿ ಸೀಸನಲ್ಲೂ ಯೂಸ್ ಮಾಡ್ಬೋದು. ಸೋಲನ್ನು ತುಂಬ ಸಖತ್ತಾಗಿದೆ, ಸೋಲ್ ಬಂದುಬಿಟ್ಟು. ನಾನಿದು ಈ ಶೂ ನಿಮಗೆ ನಾರ್ಮಲ್ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗುತ್ತೆ. ಅಂದರೆ ಇವಾಗ ನಿಮಗೆ ನಾರ್ಮಲ್ ಒಂದು ಸ್ನೀಕರ್ಸ್ ಅಥವಾ ಒಂದು ಏನು ಸ್ಪೋರ್ಟ್ಸ್ ಶೂ ಬರುತ್ತಲ್ಲ, ಒಂದು 1000 to 800 ರೇಂಜಲ್ಲಿ. ಪ್ರೈಸ್ ಬಂದುಬಿಟ್ಟು ಅಮೆಝಾನಲ್ಲಿ 1832 ರೂಪಾಯಿ ಇದೆ. ಅಂದರೆ ಅಫೋರ್ಡೆಬಲ್ ಇದೆ. ಮತ್ತು ನಾರ್ಮಲ್ ಶೂ ಹಾಕ್ಕೊಂಡು ರೈಡ್ ಮಾಡೋದಕ್ಕಿಂತ ಈ ಥರ ಒಂದು ಚೆನ್ನಾಗಿರೋದು, ಒಂದು ಅಫೋರ್ಡೆಬಲ್ ಇರೋವಂಥ ಒಂದು ರೈಡಿಂಗ್ ಬೂಟ್ಸ್ ತೊಗೊಳೋದ್ರಿಂದ ನಮ್ಮ ಲೆಗ್ಸಿಗೆ ಒಂದು ಒಳ್ಳೆ ಕಂಫರ್ಟ್ ಇರುತ್ತೆ. ಮತ್ತು ನಮಗೆ ಸೇಫ್ಟಿ ಪರ್ಪಸಲ್ಲಿ ಒಂದು ಒಳ್ಳೆ ಇದು ಅಂತ ನಾನೊಂದು ಫಾಸ್ಟ್ 6 ಮಂತಿಂದ ಇದೇ ಬೂಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ರೈಡಿಂಗಿಗೆ. ಚೆನ್ನಾಗಿದೆ. ನನಗೆ ಇದು ನಾನು ತೊಗೊಂಡಿರೋದು ವರ್ತಿ ಅಂತ ಅನ್ನಿಸ್ತು. ನಾರ್ಮಲ್ ಶೂ ಹಾಕ್ಕೊಂಡು ನಾವು ರೈಡ್ ಮಾಡೋದಕ್ಕಿಂತ ಒಂದು ನಾರ್ಮಲ್ ಶೂದಲ್ಲೇ ನಮಗೆ ಸಿಗೋವಂಥ ಈ ಥರ ರೈಡಿಂಗ್ ಬೂಟ್ಸ್ನ ಹಾಕ್ಕೊಂಡು ರೈಡ್ ಮಾಡೋದ್ರಿಂದ ನಮಗೆ ಪ್ರೊಟೆಕ್ಷನ್ ಇರುತ್ತೆ. ಅಂದರೆ ನಾರ್ಮಲ್ ಶೂದಲ್ಲಿ ನೋಡಿರಲ್ಲ, ಅದರಲ್ಲಿ ಏನೂ ಪ್ರೊಟೆಕ್ಷನ್ ಇರೋಲ್ಲ. ಬಿದ್ದ ತಕ್ಷಣ ನಮಗೆ ಫಸ್ಟ್ ಏಟ್ ಆಗೋದೇ ನಮ್ಮ ಕಾಲಿಗೆ. ಗಾಡಿಗೆ ಈ ಥರ ಒರಗಿದ ತಕ್ಷಣ ಬೀಳ್ತಿರ್ತೀವಲ್ಲ, ಈಗ ಬೀಳಬೇಕಿದ್ರೆ ಫಸ್ಟ್ ತಗೋದೇ ನಮ್ಮ ಕಾಲು ನೆಲಕ್ಕೆ. ಸೊ ನಮಗೆ ಹೆಲ್ಮೆಟ್ ಎಷ್ಟು ಮುಖ್ಯನೋ, ರೈಡಿಂಗ್ ಜಾಕೆಟ್ ಎಷ್ಟು ಮುಖ್ಯನೋ, ಅಷ್ಟೇ ನಮಗೆ ಒಂದು ಬೂಟ್ಸು ಮುಖ್ಯ ಆಗುತ್ತೆ ಒಂದು ರೈಡಿಂಗಲ್ಲಿ. ಸೊ ನಾನು ಈ ರೈಡಿಂಗ್ ಬೂಟ್ಸ್ನ ರೆಕಮೆಂಡ್ ಮಾಡ್ತಾ ಇರೋದು. ನಾನು ಯೂಸ್ ಮಾಡ್ತಾ ಇದ್ದೀನಿ ಪ್ರೆಸೆಂಟಾಗೂ. ಚೆನ್ನಾಗಿದೆ ರೈಡಿಂಗ್ ಬೂಟ್ಸು, ಏನೂ ಪ್ರಾಬ್ಲಮ್ ಇಲ್ಲ. ರೈಡಿಂಗಲ್ಲೂ ಚೆನ್ನಾಗಿ ಕಂಫರ್ಟ್ ಆಗುತ್ತೆ. ಆದರೆ ಒಂದಂದರೆ ನಿಮಗೆ ಇವಾಗ ಹಾಕ್ಕೊಂಡು ತುಂಬ ದೂರ ನಡಿಲಿಕ್ಕೆಲ್ಲ ಆಗಲ್ಲ. ಅಂದರೆ ಸೋಲು ದಪ್ಪ ಇರುತ್ತಲ್ಲ, ಸೋಲ್ ತುಂಬ ದಪ್ಪ ಇದೆ. ಮತ್ತು ಮುಂದುಗಡೆ ಸ್ಟೀಲ್ ಪ್ಲೇಟ್ ಎಲ್ಲ ಬರೋದಕ್ಕೆ ಅದು ನಡಿಲಿಕ್ಕೆ ಅಷ್ಟು ಕಂಫರ್ಟ್ ಅಂತ ಅನಿಸಲ್ಲ. ಬಟ್ ರೈಡ್ ಮಾಡಲಿಕ್ಕೆ ಸಖತ್ತಾಗಿದೆ, ರೈಡ್ ಮಾಡಲಿಕ್ಕೆ ಸಖತ್ತಾಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ರೈಡ್ ಮಾಡ್ಬೋದು.